Namaskara. Welcome to Gunda AI Lab. where we explore powerful AI tools and future technology. ನಮಸ್ಕಾರ ಎಲ್ರಿಗೂ. ಸರಿ, ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಒಂದು ದೊಡ್ಡ ಕನಸಿದೆ, ತಮ್ಮದೇ ಆದ ಒಂದು ಆನ್ಲೈನ್ ಬಿಸ್ನೆಸ್ ಶುರು ಮಾಡಬೇಕು ಅಂತ. ಆದ್ರೆ ಆ ಕನಸನ್ನ ನನಸು ಮಾಡೋಕೆ ಜೊತೆಯಲ್ಲಿ ಯಾರೂ ಇಲ್ಲ, ಒಬ್ಬರೇ ಎಲ್ಲವನ್ನೂ ನಿಭಾಯಿಸಬೇಕು. ಈ ಆಲೋಚನೆನೇ ಸ್ವಲ್ಪ ಭಯ ಹುಟ್ಟಿಸುತ್ತೆ ಅಲ್ವಾ? ಆಗ ಇದ್ದಕ್ಕಿದ್ದಂತೆ ಒಂದು ಮ್ಯಾಜಿಕ್ ಆಗತ್ತೆ. ನಿಮ್ ಸಹಾಯಕ್ಕೆ ಒಂದು ಅದೃಶ್ಯ ತಂಡವೇ ಬಂದು ನಿಲ್ಲುತ್ತೆ. ಅದರಲ್ಲಿ ಒಬ್ಬ ಬಂದು, ಬಾಸ್, ಟೆನ್ಷನ್ ತಗೋಬೇಡಿ, ನಿಮ್ ಬಿಸ್ನೆಸ್ಗೆ ಬೇಕಾದ ಎಲ್ಲಾ ಕಂಟೆಂಟ್ ಮತ್ತೆ ಐಡಿಯಾಗಳನ್ನ ನಾನ್ ನೋಡ್ಕೊಳ್ತೀನಿ ಅಂತಾನೆ. ತಕ್ಷಣವೇ ಇನ್ನೊಬ್ಬ ಬಂದು, ಆ ಬಿಸ್ನೆಸ್ಗೆ ಬೇಕಾದ ಲೋಗೋ, ಪೋಸ್ಟರ್ಸ್, ಹೀಗೆಲ್ಲಾ ಡಿಸೈನ್ಗಳನ್ನು ನಾನು ಫ್ರೀಯಾಗಿ ಮಾಡಿಕೊಡ್ತೇನೆ ಅಂತಾನೆ. ಅಷ್ಟೇ ಅಲ್ಲ, ಮೂರನೇ ವ್ಯಕ್ತಿ, ನೀವ್ ಆರಾಮಾಗಿ ಮಲ್ಗಿದ್ದಾಗ ನಿಮ್ ಕಸ್ಟಮರ್ಗಳ ಇಮೇಲ್ಗಳಿಗೆ ನಾನೇ ಆಟೋಮ್ಯಾಟಿಕ್ ಆಗಿ ರಿಪ್ಲೈ ಮಾಡಿ ಎಲ್ಲವನ್ನೂ ಮ್ಯಾನೇಜ್ ಮಾಡ್ತೀನಿ ಅಂತಾನೆ. ಮತ್ತು ಈ ಇಡೀ ತಂಡ ನಿಮ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಅಂದ್ರೆ ನಂಬೋಕಾಗತ್ತಾ? ಹೌದು, ಇದು ಬರೀ ಕಲ್ಪನೆಯಲ್ಲ, ಇದು 2026ರ ಮ್ಯಾಜಿಕ್. ಇವತ್ತು ಪ್ರತಿಯೊಬ್ಬ ಬಿಗಿನರ್ ತಮ್ಮ ಆನ್ಲೈನ್ ಜರ್ನಿಯನ್ನ ಶುರು ಮಾಡೋಕೆ ಕಡ್ಡಾಯವಾಗಿ ಬಳಸಲೇಬೇಕಾದ ಆ 3 ಉಚಿತ ಎಐ ಟೂಲ್ಸ್ ಯಾವುದು ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಬನ್ನಿ. ಮೊದಲಿಗೆ ಈ ಎಐ ಟೂಲ್ಸ್ಗಳನ್ನ ಯಾಕೆ ಕಲಿಬೇಕು? ಇದರಿಂದ ನಮಗೆ ಮುಖ್ಯವಾಗಿ 3 ದೊಡ್ಡ ಲಾಭಗಳಿವೆ. ಮೊದಲನೆಯದು ಸಮಯದ ಉಳಿತಾಯ. ಗಂಟೆಗಟ್ಲೆ ಕೂತು ಯೋಚನೆ ಮಾಡಿ ಮಾಡುವ ಕೆಲಸವನ್ನ ಈಗ ಜಸ್ಟ್ ಸೆಕೆಂಡುಗಳಲ್ಲಿ ಮುಗಿಸಬಹುದು. ಎರಡನೆಯದು ಐಡಿಯಾಗಳ ಸೃಷ್ಟಿ. ಕೆಲವೊಮ್ಮೆ ಏನ್ ಮಾಡೋದು ಅಂತ ತೋಚದೆ ಸುಮ್ನೆ ಖಾಲಿ ಸ್ಕ್ರೀನ್ ನೋಡ್ತಾ ಕೂತಿರ್ತೀವಲ್ಲ, ಆ ಜಾಗದಲ್ಲಿ ಎಐ ನಮ್ಗೆ ನೂರಾರು ಹೊಸ ಹೊಸ ಐಡಿಯಾಗಳನ್ನ ಕೊಡುತ್ತೆ. ಮತ್ತು ಮೂರನೆಯದು ಆಟೋಮೇಷನ್. ಅಂದ್ರೆ ಪ್ರತಿದಿನ ಮಾಡುವ ಒಂದೇ ಥರದ ಬೋರಿಂಗ್ ಕೆಲಸಗಳನ್ನ ನಾವೊಂದು ರೋಬೋಟಿಗೆ ವಹಿಸಬಹುದು. ಸರಿ, ಹಾಗಾದ್ರೆ ನಮ್ಮ ಡಿಜಿಟಲ್ ತಂಡದ ಮೊದಲ ಮತ್ತು ಅತಿ ಮುಖ್ಯ ಸದಸ್ಯನನ್ನ ಮೀಟ್ ಮಾಡೋಣ. ಇವನೇ ನಮ್ಮ ತಂಡದ ಮೆದುಳು. ಇದರ ಹೆಸರು ChatGPT. ಇದು ನಿಮ್ಮ ಡಿಜಿಟಲ್ ಬಿಸ್ನೆಸ್ನ ನಿಜವಾದ ಬ್ರೇನ್ ಅಂತಾನೆ ಹೇಳ್ಬೋದು. ಈಗ ChatGPT ಅಂದ್ರೆ ಏನು? ಇದು ಕೇವಲ ಒಂದು ಸಾಫ್ಟ್ವೇರ್ ಅಲ್ಲ, ಇದೊಂದು ಕನ್ವರ್ಸೇಷನಲ್ ಎಐ ಟೂಲ್. ಅಂದ್ರೆ ನೀವಿದರ ಜೊತೆ ಒಬ್ಬ ಎಕ್ಸ್ಪರ್ಟ್ ಮನುಷ್ಯನ ಜೊತೆ ಮಾತಾಡ್ದ ಹಾಗೆ ಚಾಟ್ ಮಾಡಬಹುದು. ನಿಮಗೆ ಬೇಕಾದ ಪ್ರಶ್ನೆಗಳನ್ನ ಕೇಳಿ ಉತ್ತರ, ಕಂಟೆಂಟ್ ಮತ್ತು ಹೊಸ ಐಡಿಯಾಗಳನ್ನ ಪಡ್ಕೋಬಹುದು. ಇದು ಕಷ್ಟಕರವಾದ ಕೆಲಸಗಳನ್ನ ತುಂಬಾನೇ ಸಿಂಪಲ್ ಮಾಡುತ್ತೆ. ಹಾಗಿದ್ರೆ ಈ ಬ್ರೈನ್ ನಮ್ಗೆ ಹೇಗೆಲ್ಲ ಸಹಾಯ ಮಾಡುತ್ತೆ? ಮೊದಲನೇದಾಗಿ ಕಂಟೆಂಟ್ ಬರೆಯೋದು. ಬ್ಲಾಗ್ ಪೋಸ್ಟ್ ಇರ್ಬೋದು, ಆರ್ಟಿಕಲ್ಸು ಅಥವಾ ಯೂಟ್ಯೂಬ್ ಸ್ಕ್ರಿಪ್ಟ್ಗಳನ್ನ ಬರೆಯೋಕೆ ಇದು ಎಕ್ಸ್ಪರ್ಟ್. ಎರಡನೇದಾಗಿ ಐಡಿಯಾಗಳನ್ನ ಕೊಡುತ್ತೆ. ಹೊಸ ಬಿಸ್ನೆಸ್ ಐಡಿಯಾಗಳಿಂದ ಹಿಡಿದು ಮುಂದಿನ ವಿಡಿಯೋಗೆ ಯಾವ ಟಾಪಿಕ್ ಮಾಡಬೇಕು ಅನ್ನೋವರೆಗೂ ಇದು ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ಏನಾದ್ರೂ ಕಲಿಬೇಕು ಅಂದ್ರೆ ಅರ್ಥವಾಗದ ಕಷ್ಟಕರ ವಿಷಯಗಳ್ನ ಸಿಂಪಲ್ ಭಾಷೆಯಲ್ಲಿ ವಿವರಿಸಿ ಹೇಳುತ್ತೆ. ಒಂದು ರಿಯಲ್ ವರ್ಲ್ಡ್ ಉದಾಹರಣೆ ನೋಡೋಣ. ಒಬ್ಬ ಫ್ರೀಲಾನ್ಸರ್ ಒಂದು ಹೊಸ ಡಿಜಿಟಲ್ ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅದಕ್ಕೆ ಒಂದು ಅಟ್ರಾಕ್ಟಿವ್ ಆದ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬೇಕು. ಅವರು ChatGPT ಓಪನ್ ಮಾಡಿ, ನೋಡು, ನಾನೊಂದು ಹೊಸ ಪ್ರಾಡಕ್ಟ್ ಬಂಡಲ್ ಲಾಂಚ್ ಮಾಡ್ತಿದ್ದೀನಿ, ಕಸ್ಟಮರ್ಸ್ ಓದಿದ ತಕ್ಷಣ ಕ್ಲಿಕ್ ಮಾಡಬೇಕು, ಆ ಥರದ ಒಂದು ಸೇಲ್ಸ್ ಕಾಪಿ ಬರ್ದ್ಕೊಡು ಅಂತ ಕೇಳಿದ್ರೆ ಸಾಕು. ಅದು ಅತ್ಯದ್ಭುತವಾಗಿ ಮಾರ್ಕೆಟಿಂಗ್ ಸೈಕಾಲಜಿ ಬಳಸಿ ಕಂಟೆಂಟ್ ಜನರೇಟ್ ಮಾಡ್ಕೊಡುತ್ತೆ. ಸೊ ಐಡಿಯಾಸ್ ಎಲ್ಲ ರೆಡಿ ಇದೆ, ಆದ್ರೆ ಅದನ್ನ ಜನರಿಗೆ ತೋರ್ಸೋಕೆ ಒಂದು ಒಳ್ಳೆ ಡಿಸೈನ್ ಬೇಕೇ ಬೇಕು ಅಲ್ವಾ? ಇಲ್ಲೇ ನೋಡಿ ನಮ್ಮ ಟೀಮ್ನ 2ನೇ ಸದಸ್ಯನ ಎಂಟ್ರಿ ಆಗೋದು. ಈತನೇ ನಮ್ಮ ಕಲಾಗಾರ. ಇವನ ಕೆಲ್ಸ ಡಿಸೈನಿಂಗ್. ಹೌದು, ನಾವು ಎಐ ಡಿಸೈನ್ ಟೂಲ್ಸ್ ಬಗ್ಗೆ ಮಾತಾಡ್ತಿದ್ದೇವೆ. ಇವುಗಳ ಸಹಾಯದಿಂದ ಈಗ ಯಾರಾದರೂ ಡಿಸೈನರ್ ಆಗಬಹುದು. ಅಯ್ಯೋ, ನನ್ಗೆ ಡಿಸೈನಿಂಗ್ ಬರೋಲ್ಲ, ಫೋಟೋಶಾಪ್ ಗೊತ್ತಿಲ್ಲ ಅಂತ ಚಿಂತೆ ಮಾಡೋ ಕಾಲ ಮುಗೀತು. ಈಗ ನಿಮ್ಮ ತಲೆಯಲ್ಲಿರೋ ಐಡಿಯಾಗಳೇ ಸಾಕು. ಅದೇ ನಿಮ್ಮ ಬ್ರಷ್, ನಿಮ್ಮ ಮಾತುಗಳೇ ನಿಮ್ಮ ಪೇಂಟ್. ಕ್ಯಾನ್ವಾ ಎಐ, ಲಿಯೋನಾರ್ಡೋ ಎಐ ಅಥವಾ ಮೈಕ್ರೋಸಾಫ್ಟ್ ಡಿಸೈನರ್ನಂತಹ ಪ್ಲಾಟ್ಫಾರ್ಮ್ಗಳು ನೀವು ಟೆಕ್ಸ್ಟಿನಲ್ಲಿ ಏನು ಬರೀತೀರೋ ಅದನ್ನೇ ಪ್ರೊಫೆಷನಲ್ ಕ್ವಾಲಿಟಿ ಲೋಗೋ, ಪೋಸ್ಟರ್ ಮತ್ತು ಇಮೇಜ್ ಆಗಿ ಬದಲಾಯಿಸುತ್ತವೆ. ಹಾಗಿದ್ರೆ ಈ ಕಲೆಗಾರನಿಂದ ಏನೆಲ್ಲ ಮಾಡಿಸ್ತೋದು? ನಿಮ್ಮ ಹೊಸ ಬಿಸ್ನೆಸ್ಗೆ ಒಂದು ಯುನೀಕ್ ಆದ ಲೋಗೋ ಕ್ರಿಯೇಟ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಸುಂದರವಾದ ಪೋಸ್ಟರ್ಗಳನ್ನ ಮಾಡ್ಬೋದು. ಅಷ್ಟೇ ಅಲ್ಲದೆ ಕಾಲೇಜು ಮತ್ತು ಆಫೀಸ್ ಪ್ರಾಜೆಕ್ಟ್ಗಳಿಗೆ ಪ್ರೊಫೆಷನಲ್ ಪ್ರೆಸೆಂಟೇಷನ್ಗಳನ್ನ ರೆಡಿ ಮಾಡಲು ಇದು ಬೆಸ್ಟ್. ಇನ್ನೊಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನೀವು ಆನ್ಲೈನ್ನಲ್ಲಿ ಫೋನ್ ಕೇಸ್ಗಳನ್ನು ಪ್ರಿಂಟ್ ಮಾಡಿ ಸೇಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ಟ್ರೆಂಡಿಂಗ್ ಡಿಸೈನ್ಸ್ಗಳು ಬೇಕು. ನೀವು ಲಿಯೋನಾರ್ಡೋ ಎಐಗೆ ಹೋಗಿ ಕೇವಲ ಅ ಬ್ಯೂಟಿಫುಲ್ ಹೈಪರ್ ರಿಯಲಿಸ್ಟಿಕ್ ಮಿಥಿಕಲ್ ಫಾರೆಸ್ಟ್ ವಿತ್ ಗ್ಲೋಯಿಂಗ್ ಲೈಟ್ಸ್ ಅಂತ ಟೈಪ್ ಮಾಡಿದ್ರೆ ಅದು ಎಕ್ಸ್ಪರ್ಟ್ ಡಿಸೈನರ್ ಮಾಡದ ಹಾಗೆ ಒಂದು ಹೈ ಕ್ವಾಲಿಟಿ ಇಮೇಜನ್ನು ಕೇವಲ ಸೆಕೆಂಡ್ಗಳಲ್ಲಿ ಜನರೇಟ್ ಮಾಡುತ್ತೆ. ಅದನ್ನ ಡೌನ್ಲೋಡ್ ಮಾಡಿ, ಪ್ರಿಂಟ್ ಮಾಡಿ ಸೇಲ್ ಮಾಡ್ಬೋದು. ಸಿಂಪಲ್. ಓಕೆ, ನಮ್ಮ ಟೀಮ್ನಲ್ಲಿ ಈಗ ಬ್ರೈನ್ ಇದೆ,
ಆರ್ಟಿಸ್ಟ್ ಕೂಡ ಇದ್ದಾನೆ. ಆದ್ರೆ ಇವರಿಬ್ಬರ ಕೆಲಸವನ್ನ ಒಟ್ಟಿಗೆ ಸೇರಿಸಿ ನಮ್ಮ ಬಿಸ್ನೆಸ್ ಅನ್ನು ಆಟೋ ಪೈಲಟ್ ಮೋಡ್ನಲ್ಲಿ ರನ್ ಮಾಡೋರು ಯಾರು? ಅವನೇ ನಮ್ಮ ತಂಡದ ಮೂರನೇ ಮತ್ತು ಅತ್ಯಂತ ಪವರ್ಫುಲ್ ಸದಸ್ಯ, ನಮ್ಮ ಮ್ಯಾನೇಜರ್. ಈತ ನಮ್ಮ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಇದ್ದಾಗೆ. ಈ ಎಐ ಆಟೋಮೇಷನ್ ಟೂಲ್ಸ್ ನಮ್ಮ ಸಮಯವನ್ನು ಉಳಿಸುವುದರಲ್ಲಿ ಎತ್ತಿದ ಕೈ. ಇವುಗಳು ಅಂದ್ರೆ ಝಾಪಿಯರ್ ಅಥವಾ ಮೇಕ್.ಕಾಮ್ನಂತಹ ಸರ್ವಿಸ್ಗಳು. ಇವುಗಳು ಬೇರೆ ಬೇರೆ ಆಪ್ಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ನಾವು ಪದೇ ಪದೇ ಮಾಡುವ ಕೆಲಸಗಳನ್ನ ಯಾವುದೇ ಕೋಡಿಂಗ್ ಜ್ಞಾನ ಬೇಕಿಲ್ಲದೆ ಆಟೋಮೇಟ್ ಮಾಡ್ತವೆ. ಹೌದು, ಇದು ನಿಮ್ಮ ಡಿಜಿಟಲ್ ಕೆಲಸಗಾರ ಇದ್ದ ಹಾಗೆ. ಹಾಗಿದ್ರೆ ಈ ಮ್ಯಾನೇಜರ್ ಇಟ್ಕೊಂಡ್ರೆ ನಮ್ಮ ಪ್ರೊಡಕ್ಟಿವಿಟಿ ಹೇಗೆ ಜಾಸ್ತಿ ಆಗತ್ತೆ? ಯೋಚನೆ ಮಾಡಿ. ಕಸ್ಟಮರ್ ಇಮೇಲ್ಗಳಿಗೆ ತಾನಾಗಿ ರಿಪ್ಲೈ ಮಾಡ್ಬೋದು, ನಮ್ಮ ದಿನನಿತ್ಯದ ಕೆಲಸಗಳನ್ನ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡ್ಬೋದು, ಮತ್ತು ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಅವರ ಕಾಂಟ್ಯಾಕ್ಟ್ ಇನ್ಫೋವನ್ನು ಆಟೋಮ್ಯಾಟಿಕ್ ಆಗಿ ಗೂಗಲ್ ಶೀಟ್ನಲ್ಲಿ ಸೇವ್ ಮಾಡ್ಬೋದು. ಹೀಗೆ ಹಲವಾರು ಕೆಲಸಗಳನ್ನು ಇದು ನಿಭಾಯಿಸುತ್ತೆ. ಸರಿ, ಈಗ ನಾವು ಈ 3 ಟೂಲ್ಸ್ ಬಗ್ಗೆ ಪ್ರತ್ಯೇಕವಾಗಿ ತಿಳ್ಕೊಂಡ್ವಿ: ಬ್ರೈನ್, ಆರ್ಟಿಸ್ಟ್ ಮತ್ತು ಮ್ಯಾನೇಜರ್. ಆದ್ರ ಇವ್ರೆಲ್ಲ ಒಟ್ಟಿಗೆ ಒಂದು ಟೀಮಾಗಿ ಕೆಲಸ ಮಾಡಿದ್ರೆ ಅದ್ರ ಪವರ್ ಹೇಗಿರುತ್ತೆ ಗೊತ್ತಾ? ಇದ್ರ ನಿಜವಾದ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಬನ್ನಿ ಒಂದು ರಿಯಲ್ ಲೈಫ್ ಉದಾಹರಣೆ ನೋಡೋಣ. ಒಂದು ಫೋಟೋಗ್ರಫಿ ಸ್ಟುಡಿಯೋ ನಡೆಸ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಸ್ಟೆಪ್ 1, ChatGPT ಅಂದ್ರೆ ನಮ್ಮ ಬ್ರೈನ್ ಬಳಸಿ ಮುಂದಿನ 30 ದಿನಕ್ಕೆ ಯಾವೆಲ್ಲ ಆಫರ್ ಪೋಸ್ಟ್ ಹಾಕ್ಬೇಕು ಅಂತ ಒಂದು ಕಂಟೆಂಟ್ ಕ್ಯಾಲೆಂಡರ್ ಮತ್ತು ಕ್ಯಾಪ್ಷನ್ಗಳನ್ನ ರೆಡಿ ಮಾಡ್ಕೊಳ್ತೀರಾ. ಸ್ಟೆಪ್ 2, ಆ ಐಡಿಯಾಗಳನ್ನ ಬಳಸಿ ಕ್ಯಾನ್ವಾ ಎಐ ಅಂದ್ರೆ ನಮ್ಮ ಆರ್ಟಿಸ್ಟ್ ಮೂಲಕ ಅಟ್ರಾಕ್ಟಿವ್ ಆದ ಆಫರ್ ಪೋಸ್ಟರ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿಗಳನ್ನ ಡಿಸೈನ್ ಮಾಡ್ತೀರಾ. ಸ್ಟೆಪ್ 3, ಆ ಪೋಸ್ಟ್ ನೋಡಿ ಯಾರಾದ್ರೂ ಬುಕಿಂಗ್ ಪ್ರೈಸ್ ಎಷ್ಟು ಅಂತ ಮೆಸೇಜ್ ಮಾಡಿದ್ರೆ ಝಾಪಿಯರ್ ಅಂದ್ರೆ ನಮ್ಮ ಮ್ಯಾನೇಜರ್ ಮೂಲಕ ಆಟೋಮ್ಯಾಟಿಕ್ ಆಗಿ ನಿಮ್ಮ ಪ್ರೈಸಿಂಗ್ ಲಿಸ್ಟ್ ಅವ್ರಿಗೆ ರಿಪ್ಲೈ ಆಗೋ ಹಾಗೆ ಸೆಟ್ ಮಾಡ್ತೀರಾ. ನೋಡಿದ್ರಾ, ಈ 3 ಟೂಲ್ಸು ಒಂದಾಗಿ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಎಷ್ಟು ಸಿಂಪಲ್ ಆಗುತ್ತೆ ಅಂತ. ಸುಲಭವಾಗಿ ಹೇಳೋದಾದ್ರೆ ನಿಮ್ಮ 90% ಸಮಯ ಉಳಿತಾಯ ಆಗುತ್ತೆ. ಇದೇ ಎಐ ವರ್ಕ್ಫ್ಲೋನ ನಿಜವಾದ ಶಕ್ತಿ. ಪ್ರತಿದಿನ ಐಡಿಯಾ, ಡಿಸೈನ್ ಮತ್ತು ಕಸ್ಟಮರ್ ಮ್ಯಾನೇಜ್ಮೆಂಟ್ ಬಗ್ಗೆ ತಲೆಕೆಡಿಸ್ಕೊಳ್ಳೋ ಬದಲು ನಿಮ್ಮ ಬಿಸ್ನೆಸ್ ಅನ್ನು ಮುಂದಿನ ಹಂತಕ್ಕೆ ಹೇಗೆ ತೆಗೆದುಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೋದು. ಸರಿ ಸ್ನೇಹಿತರೆ, ಬನ್ನಿ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಆನ್ಲೈನ್ ಜರ್ನಿ ಶುರು ಮಾಡಕ್ ಬೇಕಾದ ಟಾಪ್ 3 ಎಐ ಟೂಲ್ಸ್ ಕ್ಯಾಟಗರಿಗಳನ್ನ ನೋಡಿದ್ವಿ. ಮೊದಲ್ನೇದು ದ ಬ್ರೈನ್ ಅಂದ್ರೆ ChatGPT, ಬರವಣಿಗೆ ಮತ್ತು ಐಡಿಯಾಗಳಿಗಾಗಿ. ಎರಡನೇದು ದಿ ಆರ್ಟಿಸ್ಟ್ ಅಂದ್ರೆ ಎಐ ಡಿಸೈನ್ ಟೂಲ್ಸ್, ಗ್ರಾಫಿಕ್ಸ್ ಮತ್ತು ಕಲೆಗಾಗಿ. ಮತ್ತು ಮೂರನೇದು ದ ಮ್ಯಾನೇಜರ್ ಅಂದ್ರೆ ಎಐ ಆಟೋಮೇಷನ್ ಟೂಲ್ಸ್, ನಮ್ಮ ಅಮೂಲ್ಯ ಸಮಯವನ್ನು ಉಳಿಸೋಕೆ. ಯಾವುದೇ ಆನ್ಲೈನ್ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ರು ಈ 3 ಕ್ಯಾಟಗರಿಯ ಟೂಲ್ಸ್ ಒಂದು ಅತ್ಯುತ್ತಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗತ್ತೆ. ಆದ್ರೆ ಒಂದು ವಿಷಯ, ಸುಮ್ನೆ ಇದರ ಬಗ್ಗೆ ತಿಳ್ಕೊಂಡು ಸುಮ್ನಾಗ್ಬೇಡಿ. ಇವತ್ತೇ ಇದರಲ್ಲಿ ಒಂದಾದ್ರೂ ಟೂಲ್ ಓಪನ್ ಮಾಡಿ, ಲಾಗಿನ್ ಮಾಡಿ, ಅದ್ರ ಜೊತೆ ಸ್ವಲ್ಪ ಆಟವಾಡಿ, ಎಕ್ಸ್ಪೆರಿಮೆಂಟ್ ಮಾಡೋಕ್ ಶುರು ಮಾಡಿ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಯಾವ ಬೋರಿಂಗ್ ಕೆಲಸವನ್ನ ಈ ಹೊಸ ಎಐ ಟೀಮ್ಗೆ ಕೊಡಬಹುದು ಅಂತ. ಈ ಮಾಹಿತಿ ಉಪಯುಕ್ತ ಅನ್ನಿಸಿದ್ರೆ ಖಂಡಿತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಮುಂದಿನ ಭಾಗದಲ್ಲಿ ನಾವು ಆಟೋಮೇಷನ್ ಬಗ್ಗೆನೇ ಇನ್ನಷ್ಟು ಡೀಪ್ ಆಗಿ ನೋಡೋಣ. ನಿಮ್ಮ ಮೊದಲ ಆಟೋಮೇಷನ್ ವರ್ಕ್ಫ್ಲೋವನ್ನ ಲೈವ್ ಆಗಿ ಹೇಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಕಲಿಯುತ್ತಲೇ ಇರಿ. ಗುಂಡಾ ಎಐಯೊಂದಿಗೆ ಕಲಿಯಿರಿ. ಇನ್ನಷ್ಟು ಎಐ ಉಪಕರಣಗಳು ಮತ್ತು ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಚಂದಾದಾರರಾಗಿ.